ಇದನ್ನು ನಾವು CPU ಅಂತ ಹೇಳ್ತೀವಿ. ಇದು CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಬಸ್ಸನ್ನು ಅಳಿಸ್ಬೇಕು ಅಂತಂದರೆ ನೋಡಿ ಇದು ಬ್ಯಾಕ್ ಸ್ಪೇಸ್ ಏನಾದ್ರು ಟೈಪ್ ಮಾಡಿ ಅಳಿಸ್ಬೇಕು ಅಂತ ಬ್ಯಾಕ್ ಸ್ಪೇಸ್ ಹಾಕಿದ್ದೀವಿ. ಎಂಟರ್ ಹೊರಗಡೆ ಪೇಜಿಗೆ ಹೋಗ್ಬೇಕು ಏನು ಅಂತಂದರೆ ಎಂಟರ್ ಕೊಡಬೇಕು. ಇವೆಲ್ಲ ಕೀಬೋರ್ಡ್ಸ್ ಬೇಕಾದ್ರೆ ಕೀಬೋರ್ಡ್ಸು ಕೀಸಿವು ಇದನ್ನ ಕೀಬೋರ್ಡ್ ಅಂತ ಇದು ಮೌಸ್. ಇದನ್ನ ಮೌಸ್ ಅಂತ ಕರಿತೀವಿ. ಇದನ್ನ ಇದು ಮಾನಿಟರ್ ಅಥವಾ ಸ್ಕ್ರೀನ್ ಅಂತ ಕರಿತೀವಿ. ಮಾನಿಟರ್ ಅಥವಾ ಸ್ಕ್ರೀನ್ ಇಷ್ಟು ಅರ್ಥ ಆಯ್ತಾ? ಇದನ್ನು ನಾವು CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಮೇಲೆ ಈಗ ಆಫ್ ಮಾಡಬೇಕು ಅಂತಂದಾಗ ಈಗ ಆನ್ ಮಾಡೋದು ಗೊತ್ತಾಗಿಲ್ಲ. ಫಸ್ಟ್ ಸ್ವಿಚ್ ಹಾಕೊಂಡಿದ್ವಿ. ಸ್ವಿಚ್ ಹಾಕಿದ ತಕ್ಷಣವೇ ಇದನ್ನು CPU ಓದ್ತೀವಿ. ಇದೇ ಸೈಡ್ ಕಾಣಿಸ್ತಿಲ್ಲ ಇದನ್ನು ಓದ್ತೀವಿ. ಒತ್ತಾದ್ಮೇಲೆ ಅದಕ್ಕೆ ಕದೆ ಬರ್ತೀವಿ. ಏನು ಓದೋದಿಲ್ಲ, ಏನು ಒತ್ತಬಾರ್ದು. ಆಮೇಲೆ ಮೌಸನ್ನು ಯೂಸ್ ಮಾಡಿಕೊಂಡು ಮೌಸನ್ನ ಕ್ಲಿಕ್ ಮಾಡುವಾಗ ಇಲ್ಲೇನು ಕ್ಲಿಕ್ ಮಾಡಬೇಕು. ಫಸ್ಟ್ ಏನು ಕಲಿಬೇಕಲ್ಲ ಇಲ್ಲಷ್ಟೇ ಕ್ಲಿಕ್ ಮಾಡಬೇಕು. ಎಲ್ಲ ಟೈಮಲ್ಲ ಈ ಥರ ಯೂಸ್ ಮಾಡಿಕೊಂಡು ಮೂವ್ ಮಾಡಬೇಕು. ನೀಟಾಗಿ ಕ್ಲಿಕ್ ಮಾಡಬೇಕು. ಬೇರೆ ಮೇಲೆ ಮಾತಾಡೋಣ ಅಂತಂದರೂ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡ್ಬೋದು. ಆ ಕರ್ಸರ್ ಅಲ್ಲಿ ತಗೊಂಡೋಗ್ಬೇಕು. ಅಲ್ಲಿ ತಗೊಂಡೋಗಿ ಈ ಸೈಡ್ ಇಲ್ಲಿ ಪೇಂಟ್ ಬೇಕು ಅಂದರೆ ಅಲ್ಲಿಗೆ ಕರ್ಸರ್ ಒಯ್ದು ನಾವು ಆಯ್ತಾ. ಇಲ್ಲಿ ಏನು ಮಾಡಿ ಈ ಕಡೆ ಸೈಡ್ ಐತಲ್ಲ ಇಲ್ಲಿ ಈ ಭಾಗ ಅಲ್ಲಿ ಕ್ಲಿಕ್ ಮಾಡಬೇಕು. ಆ ಪೇಜ್ ಓಪನ್ ಆಗಬೇಕು. ಈಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಇಂಥವೆಲ್ಲ ಇಲ್ಲಿ ಬಾಕ್ಸ್ 3 ಬಾಕ್ಸ್ ಏನಿರೋಲ್ಲ ಅವುಗಳಲ್ಲಿ ಡ್ರಾಯಿಂಗ್ ಮಾಡೋದಕ್ಕೆ ಇನ್ನೊಂದು ಡ್ರಾಯಿಂಗ್ ಮಾಡೋದಕ್ಕೆಲ್ಲ ಇಟ್ಟಿದ್ದೀವಿ. ನೀವು ಪೆನ್ಸಿಲನ್ನು ಒತ್ತಿಟ್ಕೊಂಡ್ರೆ ಇದು ಡ್ರಾಯಿಂಗ್ ಆಗುತ್ತೆ. ಇಲ್ಲ ಶೇಪ್ ಏನಾದ್ರು ಬೇಕು ಅಂದರೆ ನೀವು ಒತ್ತಿಟ್ಕೊಂಡ್ರೆ ನೀವು ಶೇಪ್ ತಗೋಬೋದು. ಆಮೇಲೆ ಇದಕ್ಕೆ ಬಣ್ಣ ತುಂಬಬೇಕಂದ್ರೆ ಬಕೆಟ್ ಸೆಲೆಕ್ಟ್ ಮಾಡ್ತೀವಿ. ನಿಮ್ಗೆ ಇಷ್ಟವಾದ ಕಲರಿಗೆ ಹೋಗಿ ಆ ಇಷ್ಟವಾದ ಕಲರ್ನ ತಗೊಂಡು ಬಂದು ಬಕೆಟ್ ಕೊಟ್ಟರೆ ಕಲರ್ ಬಕೆಟ್ ಕಲರ್ನ ಚೇಂಜ್ ಮಾಡ್ತೀವಿ. ಇದು ಅಳಿಸ್ಬೇಕು ಅಂತಂದರೆ ಇದು ರಬ್ಬರ್ ಇರುತ್ತೆ. ರಬ್ಬರ್ ತಗೊಂಡು ಅಳಿಸ್ಬೋದು ನೀವು. ರಬ್ಬರ್ ನೀವು ನೆಕ್ಸ್ಟ್ ನ್ಯೂ ಪೇಜ್ ತಗೋಬೋದು. ಈಗ ಹೊಸ ಪೇಜನ್ನು ತಗೋಬೋದು. ನೀವು ಸೆಲೆಕ್ಟ್ ಮಾಡ್ಕೊಂಡು ನಾನು ಅಳಿಸಿದೆ ನೋಡಿ. ಜೀರ್ಣ ಮಾಡುವುದಕ್ಕೆ ನಮ್ಮ ಜೀರ್ಣ ವ್ಯವಸ್ಥೆಗೆ ದೊಡ್ಡ ಕೆಲಸವೇನೂ ಅಲ್ಲ. ಅದಕ್ಕಾಗಿ ವಿವಿಧ ರೀತಿಯ ಬಾಯಿಗೆ ಮರಳಿಸಿಕೊಂಡು ಪ್ರಾಣಿಯೊಂದನ್ನು ಜನ್ಮಿಸುತ್ತದೆ. ಈ ಪ್ರಕ್ರಿಯೆ ಮೆಲುಕು ಹಾಕುವುದು. ಇಂತಹ ಪ್ರಾಣಿಗಳನ್ನ ಮೆಲುಕು ಪ್ರಾಣಿಗಳು ಎನ್ನುವರು. ನೋಡಿ ಮಕ್ಕಳ, ಮತ್ತು ಇಲ್ಲಿ